ಹಾಯ್ ಗೈಸ್, ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಇನ್ನು ಸೂರ್ಯ ಹುಟ್ಟಿಲ್ಲ, ಇಷ್ಟು ಬೇಗ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಥಿಂಕಿಂಗ್ ಇಷ್ಟು ಲಗೇಜ್. ಟೈಮ್ 6:25. ನಮ್ಗೆ 7 ಗಂಟೆಗೆ ಬಸ್ ಇರೋದು. 6 ಕಾಲಿಗೆ ಇರ್ಬೇಕು ಅನ್ಕೊಂಡಿದ್ದೀನಿ. 6 ಕಾಲಿಗೆ ಹೊರಡ್ಬೇಕು ಮನೆಯಿಂದ ಅಂತ. 10 minutes ಇನ್ನು ಸೂರ್ಯ ಹುಟ್ಟಿಲ್ಲ. ಇನ್ನು ಸೂರ್ಯ ಹುಟ್ಟಿಲ್ಲ. ಪಾಪ ಅವ್ರು ನಿಮ್ಮ ಥರ ಸೋಂಬೇರಿ. ಇದನ್ನ ಉಲ್ಟಾ ವಿಡಿಯೋ ಮಾಡ್ಬೇಕಾದ್ರೆ ಉಲ್ಟಾ ಮಾಡೋಕ್ಕಾಗಲ್ಲ ಅಲ್ಲ. ನೋಡಿ, ಪಾರ್ಕಲ್ಲಿ ಜನಗಳು ಆಲ್ರೆಡಿ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಮಾತಾಡೋದು ಕೇಳಿಸಲ್ಲ ಅಷ್ಟಾಗಿ. ನಾವು ವಾಯ್ಸ್ ಓವರ್ ಕೊಟ್ಕೋಬೇಕು ಆಮೇಲೆ. ಅಂದರೆ ನಾವು ಮೆತ್ತು ಮಾತಾಡಿರೋದು ನಿಮಗೆ ರೆಫರೆನ್ಸು. ಆ ರೆಫರೆನ್ಸ್ ಇಟ್ಕೊಂಡು ನೀನು ಮಾತಾಡ್ಕೋಬೇಕು. ಅದಕ್ಕೆ ಮೈಕ್ ಇರಬೇಕು ಅನ್ನೋದು. ಫಸ್ಟ್ ಟ್ರಿಪ್ ನದೇಶ್ಗೆ ಎಕ್ಸೈಟ್ಮೆಂಟ್ ಆಗಿರ್ಬೇಕು. ಹೌ ಎಕ್ಸೈಟೆಡ್ ಆರ್ ಯು? ಫುಲ್ ಎಕ್ಸೈಟೆಡ್, ಆದ್ರೆ ಅದು ಫೇಸಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಿದ್ದೆ ಇಲ್ಲ. ಇವಾಗ ಬಸ್ಸಲ್ಲಿ ಹೋದ್ಮೇಲೆ ಇದೇನು ಕೆಲಸ? ನಿದ್ದೆ ಮಾಡೋದೇ ಕೆಲಸ. ಈ ರೋಡ್ ಚೆನ್ನಾಗಿ ಕವರ್ ಆಗುತ್ತೆ. ಎಂತ ಪೀಸ್. ಈ ಕಡೆ ಫುಲ್ HDBಗಳು, ಈ ಕಡೆ ಫುಲ್ ಲ್ಯಾಂಡೆಡ್ ಹೌಸಸ್. ಒಂದೇ ಒಂದು ಸಲ ಆ ಗೇಟ್ ತೋರಿಸಿ, ಈ ಥರ ಮನೆ ಒಳಗಡೆ ಹೋಗಿ ಒಂದು ನೋಡ್ಬೇಕು. ಆಗುತ್ತಾ? ಸೊ ನಾವು ಬಂದ್ವಿ ನಮ್ಮ ಬಸ್ ಟರ್ಮಿನಲ್ಗೆ. ಅಲ್ಲೊಂದು ಬಸ್ ಇದೆ, ಅದೇ ಇರ್ಬೋದು ಅಂತ ಅನ್ಕೋತಾ ಇದ್ದೀವಿ. ನೋಡೋಣ. 7 ಗಂಟೆಗಿರೋ ಬಸ್ 6:30ಗೆ ಬರುತ್ತಾ? ಹೇಳೋಕ್ಕಾಗಲ್ಲ. ಅಲ್ಲೊಂದು ಬಸ್ ಇದೆ, ಸೇಮ್ KKKL ಟ್ರಾವೆಲ್ಸ್, ಬಟ್ ಅದು ಕೋಲಾಲಂಪುರ್ಗೆ ಹೋಗಲ್ಲ, ಬಟ್ ಜೆಂಟಿಂಗ್ ಹೈಲ್ಯಾಂಡ್ಸ್ಗೆ ಹೋಗುತ್ತೆ. ನಾವು ಜೆಂಟಿಂಗ್ ಹೈಲ್ಯಾಂಡ್ಸ್ಗೆ ನಾಳೆ ಬೆಳಗ್ಗೆ ಹೋಗ್ತೀವಿ, ಬಟ್ ಅದು ಡೈರೆಕ್ಟಾಗಿ ಇಲ್ಲಿಂದನೂ ಹೋಗುತ್ತೆ ಅಂತ ಇಲ್ಲೇ ಗೊತ್ತಾಗಿದೆ ನನಗೆ. ಇದು ಅರ್ಲಿ ಮಾರ್ನಿಂಗ್ ಸಿನಾರಿಯೋ. ಅಲ್ಲಿ ನೋಡಿ, ಇವಾಗ ಸೂರ್ಯ ಹುಟ್ತಾ ಇದ್ದಾನೆ. ಮೇಡಮ್, ಇವಾಗ ಬೆಳಕಾಗ್ತಾ ಇದೆ. ಸೊ ಇಲ್ಲಿ ಹೋಗಿ ಈ ಥರ ಡ್ರೈವರ್ ಅಥವಾ ಕಂಡಕ್ಟರ್ ಹೆಲ್ಪರ್ ಯಾರು ಇರ್ತಾರೆ ಅವ್ರುಗಳು ಬಂದು ಬರ್ಬೋತಾ ಇರ್ತಾರೆ. ಈ ಬಸ್ಸು ಯಾವುದು, ಎಲ್ಲಿಗೆ ಹೋಗುತ್ತೆ, ನಿಮ್ಮ ಸೀಟ್ ನಂಬರ್ ಯಾವುದು ಅಂತ. ಇಷ್ಟೆಲ್ಲ ಡೆವಲಪ್ ಮಾಡೋರೆ ಗೈಸ್. ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಬಸ್ ನಂಬರೇ ಕೊಡೋದು. ಯಾಕಂದರೆ ಅವರು ಆನ್ ದ ಫ್ಲೈ ಬಸ್ ಚೇಂಜ್ ಮಾಡ್ತಾರೆ. ಫಿಕ್ಸ್ಡ್ ಬಸ್ ಇರಲ್ಲ ಅವರಿಗೆಲ್ಲ. ಬಸ್ ಹೊರಡ್ತು, ಬಸ್ ಸೊ ನಮಗೆ ಊಟ ಸಿಗೋದು ಇನ್ನು ಲಂಚ್ ಟೈಮ್ಗೆ. ಅಲ್ಲಿ ತನಕ ಸಸ್ಟೈನ್ ಆಗೋದಕ್ಕೆ ಏನಾದರೂ ಬೇಕಲ್ಲ. ನಮ್ಮೂರಲ್ಲಿ KSRTC ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ನಿಲ್ಲಿಸ್ತಾರೆ. ಬಟ್ ಇವರು ಬರೀ ನೇಚರ್ ಕಾಲ್ಗಷ್ಟೇ ನಿಲ್ಲಿಸ್ತಾರೆ. ಬೇಗ ಬೇಗ ಬೇಗ. ಅದಕ್ಕೆ ಇಲ್ಲಿ ಯಾವುದೋ ಒಂದು ಬೇಕ್ರಿ ಕಾಣಿಸ್ತು, ಬೇಕರ್ ಟ್ಯಾಲೆಂಟ್ ಅಂತೆ. ಆದರೆ ಯಾರು ಸಿಗ್ಬೋದ ತಿನ್ನೋದಕ್ಕೆ ಅಂತ ಬರ್ತಾ ಇದ್ದೀವಿ. ಏನು ನೋಡಿ, ನಮ್ದು ಬೆಳಗ್ಗೆನೆ ಬ್ರೆಡ್ ಬಂದು ತಿನ್ನೋದು. ಒಂದೇ ತೃಪ್ತಿಗಷ್ಟೇ. ತಿನ್ನೋಂಥದ್ದು ಯಾರು ಇದೆಯಾ ನೋಡ್ತಾರೆ. ನಂಗೆ ಇದು
ಒಳಗಡೆ ನೋಡಿ. ಏನಿದೆ ಒಂದೈತೆ ತಗೋಬೇಕಾದ್ರೆ ಅದು ಬೇಗ ಸಂತವಾಗಿತ್ತು. ಸ್ಪೈಸಿ ಅವ್ನು ನೋಡಿ ಇಷ್ಟ ಒಂದು ಹಾಕಬೇಕು. ಆ ಥರ ಏನಿಲ್ಲ ಅಲ್ಲ. ಇದೇ ಬೆಟರ್ ಅನ್ಸುತ್ತೆ. ತಗೊಂಡು ಅನ್ಸುತ್ತೆ. ಕಾಫಿ ವಾಲ್ನಟ್ ಬೇಕಾ? ವಾಲ್ನಟ್ ಅದಕ್ಕೆ ಇವಾಗ ಇರೋದ್ರಲ್ಲಿ ಇದೇ ಬೆಟರ್ ಆಪ್ಷನ್ ಆಗಿದೆ. ಇಲ್ಲಾಂದರೆ ಏನಿದೆ ಸ್ಪೈಸ್ ಬ್ರೆಡ್ ಅಂತೆ. ಪೀಸ್ ಬ್ರೆಡ್ಡಾ ತಗೊಳ ಒಂದು. ಹಾಂ ಇದೆ ಏನಿರಲ್ಲ ಖಾಲಿ. ನಿಂಗೆ ಯಾವ ಚೆನ್ನಾಗಿ ಕಾಣಿಸ್ತದೆ ಹೇಳೋದನ್ನು ಕೇಳ್ತೀನಿ. ಬೇಗ ಅದೇ ಬೆಟರ್ ನಾನು ಕೇಳೋದಾದ್ರೆ. ಒಂದು ನಾನು ಒಬ್ಬ ತಿನ್ನೋಕ್ಕಾಗಲ್ಲ ಇಷ್ಟೊಂದು. ಈ ಒಂದು ತೊಗೊಂಡು ಹಾಫ್ ಮಾಡ್ತೀನಿ. ತಿನ್ಬೋದು. ವಾಲ್ನಟ್ ತಗೊಳ್ಳ ತಿನ್ಬೇಕು. ಇನ್ನೊಂದು ಬೇಕಾ ಯಾರು ನೋಡಂಗೆ? ಹಾಂ ನಂಗೆ ಸಾಕಲ್ಲಿಲ್ಲ ಚೆನ್ನಾಗಿತ್ತಲ್ಲ. ಬೇಕಾದ್ರೆ ಬೇಕು. ನಮಗೆ ಇಲ್ಲಿ ತಿನ್ನಿಲ್ಲ ಅಂದರೂ ಅಲ್ಲಿ ಹೋಗೋದು. ಯಾವುದೋ ಬಸ್ ಬಂತು. ಇದೆ ಅದು ನಡಿ ಮುಂದಕ್ಕೆ. ಅಲ್ಲಿ ಒಂದು ನಡಿ ಕೌಂಟರ್ ಬರ್ತೀನಿ. ನಡಿ. ಬೇಡ ಅದು ಸ್ವೀಟ್ ಅದು. ಇಲ್ಲೇ ಒಂದು ಇದೆಯಲ್ಲ ಸ್ವೀಟ್ ನಂತರ ತಗೊಂಡು. ನಿಂಗೆ ಬೇಕಾ? ಬೇಕಂದ್ರೆ ತಗೋ. ಅಜ್ಜಿದಿರು ಇದೆಲ್ಲ ತಿಳ್ಕೊಂಡು ಸ್ವಲ್ಪ ಆರಾಮಿದ್ದಾರೆ. ಓಕೆ ಟೇನ್ ನಾವು ಥ್ಯಾಂಕ್ ಯು. ಅಲ್ಲೊಂದು ಬಸ್ ಬಂದಿದೆ. ನಮ್ಮದೇ ಬಸ್ಸು ಅಂತ ಅನ್ಕೋತಾ ಇದ್ದೀವಿ. KKK ಎಲ್ಲ ಹಾಕಿದೆ ಅಲ್ಲಿ ಮುಂದೆ. ಹಾಂ ಬ್ರೇಕ್ಫಾಸ್ಟ್. ಯಾಕಂದರೆ ನಮಗೆ ಇನ್ನೇನು ಸಿಗಲ್ಲ ಅದು ಬಿಟ್ಟರೆ. ಬಾ ಬೇಗ. ಹಾಂ ಲಗೇಜ್ ಏನು ಬೇಡ, ಮೇಲೆ ಇಟ್ಕೊಳ್ಳೋಣ ನಾವು. ಮೇಲೆ ಜಾಗ ಇರುತ್ತೆ. ಇದು ಬೇರೆ ಬಸ್ ಮಲಕ ಅಂತ ಇದೆ. ಇದು ಲಗೇಜ್ ಇಟ್ಕೊಳ್ಳೋಕೆ ಜಾಗ. ಸೀಟ್ಸ್ ಎಲ್ಲ ನೋಡಿ ಎಷ್ಟು ಹೈಟ್ಸಲ್ಲಿ ಇದೆ.
ತೋರಿಸಿದ್ರಾ? ಓಕೆ ಈ ತಾತನೇ ನಮ್ದಿದೆ ಬಸ್ಸ ಇಲ್ವಾ ಅಂತ ಹೇಳ್ಬೇಕು. ಏನಂತೆ? KL padanya. Oke, asli number. Iya, 1920. 1920 ya. 1920, oke. Total bagian nah. Masih dari pas number ya, tapi A79. Betul. Oke. Oke, ini masuk KL ya? Hah? KL. No, go to Anjay, Thailand. KL. Oke. Ya, siapa ya? Indian. Saya nah let's say I know NDAC. Oke, ya. ಏನಂತೆ? ಪ್ರವಾಸ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕು ನಂಬರ್. ಇದೇ ಬಸ್ಸ ನಮ್ದು. ಇದೇ ಬಸ್ ಅಂತ guys. ತೋರಿಸ್ತಾ ಇದೆಯಾ? ಇದು ನಮ್ಮ ಸಿಗ್ನಲ್. 1920. ಅಲ್ಲಿದೆ ಬೇರೆ 2020. ನಮ್ದಿದೆ. ಏನೇನು ಬೇಕು ಏನೇನು ಬೇಡ. ಇದು ನಮಗೆ ಏನು ಲಗೇಜ್ ಇಟ್ಕೊಳ್ಳೋಕ್ಕೆ. ನಮ್ಮ ಸೀಟ್ ನಂಬರ್, ನಮ್ಮ ಲಗೇಜ್ ಕ್ಯಾಬಿನ್. ಇದು ಸೀಟ್. ಕೆಳಗೆ ಲಗೇಜ್ ಇಟ್ಟು ಜಾಗ ಇದೆ guys. ನಾವು ತಗೋಬೇಕಾದಾಗ ಒಂದು ನಾಲ್ಕು ಇಮಿಗ್ರೇಷನ್ ಹಿಡಿತೀವಲ್ಲ. ಏನಿಲ್ಲ. ಅಯ್ಯೋ guys, ನಂಗೆ ವಿಂಡೋ ಅಲ್ಲಿ ಸೀಟ್ ಇನ್ನೂ ಕೊಡ್ತಾ ತುಂಬ ಇಲ್ಲ. ಇದೆ ಟ್ರಾವೆಲ್ ಮಾಡೋದು ಕೊಡ್ತೀನಿ. ನಾವು ಇಮಿಗ್ರೇಷನ್ ಹಿಡಿಬೇಕಲ್ಲ, 2 ಸರಿ ಹಿಡಿಬೇಕು ನಾವು. ಮತ್ತೆ ಮಧ್ಯೆ ಮಧ್ಯೆ ನೋಡಿ guys. 2 ಸರಿ ಹಿಡಿದಾಗ ಕೊಡ್ತೀನಿ. ಫಸ್ಟ್ ಟೈಮ್ ಗೈಸ್ ಮದುವೆ 4 ತಿಂಗಳು ಆದ್ಮೇಲೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತವ್ರೆ. ಎಂಥದ್ದು ಇಲ್ಲ. ಎಷ್ಟೊಂದು ಕಡೆ ಹೋಗಿದ್ದೀವಿ ನಾವು. ನಾವಿಬ್ರೆ ಸಿಂಗಾಪುರ್ ಬಂದ್ವಲ್ಲ, ನಾವಿಬ್ಬರೇ ಬಂದಿದ್ವಿ. 我把你到了哈，你 message 给我，我才知道你。 Happy happy. 然后我跟自己出去了。 ಸೊ ಇದು ನಮ್ಮ ಅದು AC ಅಲ್ಲ How you worry about Exactly. ಹಾಂ ಬ್ರೇಕ್ಫಾಸ್ಟ್ ಅಂತೆ. ಹೆಂಗೆ ತೆಗೆಯೋದು? ಅಷ್ಟೇ ಕಿತ್ತೋದನ್ನ. ಸಿಕ್ಕದಲ್ಲ. ಹಿಂಗೆ ಅಡಿಯಿಂದ ಹೆಂಗೆಂಗೋ ಓಪನ್ ಮಾಡ್ಬಿಟ್ಟು ಇಲ್ಲ ಅವರೇ ಕೊಟ್ಟು ಫುಲ್ ತೆಗಿಬೇಡ, ಸ್ವಲ್ಪ ತೆಗಿ ಸಾಕು. ಈ ಥರ ಓಪನ್ ಫುಲ್ ಮಾಡ್ಬೋದು. ತೆಗಿಬೇಡಮ್ಮ, ಚೆಲ್ಲುತ್ತೆ. ಅಥವಾ ವಾಪಸ್ ಕ್ಲೋಸ್ ಮಾಡ್ಬೋದು. ನಾನು ತಿನ್ನಲ್ಲಪ್ಪ, ನೀವೇ ತಿನ್ಬೇಕು. ಕೊಡಿ ತೋರಿಸಿ. ಇಬ್ರಿಗೂ ಅಂತ ತಗೊಂಡಿದ್ದ ಅದನ್ನ. ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಬೇಡ. ಇಲ್ಲ ಜೈ ಆಂಜನೇಯ. ಓಕೆ, ನಾಟ್ ಬ್ಯಾಡ್. ಬಸ್ ನೋಡ್ತಾ ಇದೆ. ಎಷ್ಟು ನಿಮಿಷ ಲೇಟ್ ಮಾಡ್ದ? 7 ಗಂಟೆ ಅಂತ ಅಂದಿದ್ದು. ಸೊ 7 ಗಂಟೆ ಬಸ್ಸು 7:07 ಹೊರಡ್ತಾ ಇದೆ. ಏನು ಕಾಣಿಸೋದೇ ಇಲ್ಲ, ಫುಲ್ಲು ಒಂಥರ ಗ್ಲಾಸ್ ಎಲ್ಲ. ಹಾಂ ನೋಡಿ, ಇದೇ ಮೆಕ್ಡೊನಾಲ್ಡ್ಸ್. ನನ್ನ ಫೇವ್ರೆಟ್ಟು. 24 hours. ಓ, ನಾವು ರೈಟ್ ಟರ್ನ್ ತೊಗೊಂಡ್ವಾ? ನಾನು ಲೆಫ್ಟ್ ಟರ್ನ್ ತೊಗೋತೀನಿ ಅಂತಿದ್ದೆ.
ಬಸ್ ಇದೆ 24 hours ಫೇರ್ ಪ್ರೈಸ್. ಅದ್ರಲ್ಲಿ ಇನ್ಸೈಡ್ ಹೆಂಗಿರುತ್ತೆ ಅಂತ ನಾನು ಬೇರೆ ಬ್ಲಾಗಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಅಷ್ಟೇ ಇನ್ನಾಯಿತು. ಬಸ್ ಹೊರತು ನೆಕ್ಸ್ಟ್ ನಾವಿನ್ನು ಇಳಿಯೋದು ಇಮಿಗ್ರೇಷನ್ ಚೆಕ್ ಪಾಯಿಂಟಲ್ಲಿ. ಬಸ್ಸಲ್ಲಿ ಹೋದ್ರು ಫ್ಲೈಟಲ್ಲಿ ಹೋದ್ರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಿದ್ದೀವಿ ಅಂದರೆ ಇಮಿಗ್ರೇಷನ್ ಪಾಸ್ ಮಾಡಲೇಬೇಕು. ಸೊ ಲೆಟ್ಸ್ ಗೋ. ಇನ್ನೊಂದು ಏನಂದರೆ ಇಮಿಗ್ರೇಷನ್ ಪಾಯಿಂಟಲ್ಲೆಲ್ಲ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಫುಲ್ ಸೆಕ್ಯೂರಿಟಿ ಇರುತ್ತೆ. ಸೊ ಡೈರೆಕ್ಟು ಇಮಿಗ್ರೇಷನ್ ಮುಗಿಸಿ ಇಲ್ಲಿ ವಾಪಸ್ ಬಸ್ ಹತ್ಕೊಳ್ಳೋದು. ಇವಾಗ ನೀವು ನೋಡ್ತಿರೋ ವ್ಯೂ ಸಿಂಗಾಪುರ್ ಮತ್ತೆ ಮಲೇಷಿಯಾ ಇರೋ ಬ್ರಿಡ್ಜ್ ಮೇಲೆ ಹೋಗುವಾಗ ಕಾಣಿಸೋವಂಥದ್ದು. ಸಿಂಗಾಪುರ್ ಐಲ್ಯಾಂಡ್, ಸೊ ಸುತ್ತ ವಾಟರ್ ಇರುತ್ತೆ. ಸೊ ಮಲೇಷಿಯಾಗೆ ಕನೆಕ್ಟ್ ಆಗಬೇಕು ಅಂದ್ರೆ ಈ ಬ್ರಿಡ್ಜ್ ಪಾಸ್ ಮಾಡಬೇಕು. ಸೊ ಸಿ ಮೇಲೆ ರೋಡ್ ಮಾಡ್ಕೊಂಡ್ಬಿಟ್ಟವ್ರೆ. ಇದು ಸಿಂಗಾಪುರ್ಗೂ ಮಲೇಷಿಯಾಗೂ ಇರೋ ಬ್ರಿಡ್ಜ್, ಆಕ್ಚುಲಿ ಸಮುದ್ರದ ಮೇಲೆ ಇರೋ ಬ್ರಿಡ್ಜ್ ಇದು. ಈಗಷ್ಟೇ ಇಮಿಗ್ರೇಷನ್ ಮುಗಿಯಿತು. ನೋಡಿ ಟೈಮ್ ತಪ್ಪಿದೆ ಇಲ್ಲಿ ನೋಡಿ. 11:45. ಹೊಟ್ಟೆ ಫುಲ್ಲು ಹಸಿತಾ ಇದೆ. ಏನು ಸಿಗುತ್ತೆ ಎಷ್ಟು ತಿನ್ನಿಸ್ತಾನೋ ಗೊತ್ತಿಲ್ಲ. ವಾಶ್ರೂಮ್ ನಿಲ್ಸೋಣ, ಊಟ ತಿನ್ಸೋಣ ಅಂತಾನೆ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡು ಬರ್ತೀವಿ. ಫಸ್ಟ್ ಟೈಮ್ ಇಳಿತಾ ಇದ್ದೀನಿ. ಅಪ್ಪ ಊಟಕ್ಕೆ ಬಂದಿದ್ದೀವಿ, ಏನು ಹುಡ್ಕೋದೋ ಗೊತ್ತಾಗ್ತಿಲ್ಲ. ಎಲ್ಲಾದ್ರೂ ದೋಸೆ ಇಡ್ಲಿ ಬೋರ್ಡ್ ಕಾಣಿಸ್ಬಾರ್ದ. ಎಷ್ಟು ಜನ.
ಮಾಡಬಾರ್ದಾ? ಅಡ್ಜಸ್ಟ್ ಆಗ್ಬಿಟ್ಟವ್ರೆ ನೋಡಿ ಗೈಸ್ ಎಲ್ಲ ಊಟಕ್ಕೂ. ಚೆನ್ನಾಗೈತಾ ಊಟ ಹೇಳಿ? ಇದೇನಿದು ಚಿಕನ್? ಕರಿ ಚಿಕನ್ ರೈಸ್ ಅಂತೆ. ಎಷ್ಟು ಇದಕ್ಕೆ? 12 13 ಅಪ್ರಾಕ್ಸಿಮೇಟ್ಲಿ 13 ರಿಂಗೇಟ್ಸ್. ಅಯ್ಯಪ್ಪ ಎಲ್ಲಿ ನೋಡಿದ್ರು ಜನ ಜನ ಜನ. ಸೇಮ್ ನಮ್ಮೂರ್ KSRTC ಬಸ್ಸೆಲ್ಲ ಮಾತಾಡ್ಕೊಂಡು ಹೋಟ್ಲ ಹತ್ರ ನಿಲ್ಸ್ತಾರಲ್ಲ ಹಂಗೆ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲೂ ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತೆ ನೋಡಿ. ಹೆಂಗಿತ್ತು ಊಟ? 729 ನಮ್ದು. ಆಪ್ಷನ್ಸೇ ಇಲ್ಲ, ಕಮ್ಮಿ ಅಲ್ಲ. ಅವ್ರಿಗೆ ಏನ್ ಗೊತ್ತಾಗೈಸ್ ಈ ತರ ಕಾರ್ನ್ ಮೈಲು ಹೆಂಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂಥರ ಬೂಸ್ಟ್ ಅದನ್ನ ನೀರಿಗೆ ಹಾಕೊಂಡು ಸ್ವಲ್ಪ ಐಸ್ ಹಾಕೊಂಡು ಕುಡಿಯೋ ತರ ಇರುತ್ತೆ ಅಷ್ಟೇ. ಅದು ಹಾಲು ಹಾಕಲ್ಲ, ನೀರು. ಒಂದ್ ಸೆಕೆಂಡ್ಗೆ ಫುಲ್ಲು ನಮ್ಗೆ ಬೆಂಗಳೂರು ಫೀಲು, ಮೆಜೆಸ್ಟಿಕ್ ಲೋಕಲ್ ಫೀಲು. ನಿಮ್ಗೆ ಅನಿಸ್ತು? ಇವ್ರು 2-3 ಸಲ ಬರ್ತಾರೆ ಅನ್ಸುತ್ತೆ. ಏನ್ ಡಿಫ್ರೆನ್ಸ್ ಇಲ್ಲ ಗೈಸ್, ಸೇಮ್ ನಮ್ಮ ಇಂಡಿಯಾ ತರನೇ. ದೊಡ್ಡ ಚಂದೊಂದು ಜಾಗ, ಕಾಲ್ಪಲ್ಲಿ ಜಾಗ, ಮರ ಗಿಡ ಫುಲ್ಲು ಓಡಾಡ್ತಾ ಇರ್ತಾರೆ. ಏನು ಕ್ಯೂ ಆ ಥರ ಎಲ್ಲ ಇಲ್ಲ. ಸಿಂಗಾಪುರ್ ಅಲ್ಲಿಗೂ ಇಲ್ಲಿಗೂ ಜಸ್ಟ್ 2 ಮಿನಿಟ್ಸ್ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸು ಯಪ್ಪ ದೇವ್ರೆ. 1 ಗಂಟೆ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು 4 ಗಂಟೆ ಕರ್ಕೊಂಡ್ಬರ್ತಿದ್ದೀರಲ್ಲ. ಯಾಕಂದ್ರೆ ಬಸ್ ಡ್ರೈವ್ ಮಾಡಿ ನಾನಲ್ಲ. ಬೆಳಿಗ್ಗೆ 7 ಗಂಟೆಗೆ ಹತ್ತಿದ್ದು ಬಸ್ಸು ಗೈಸ್, ಸಾಯಂಕಾಲ 4 ಗಂಟೆ ಆಗಿದೆ. ಮಧ್ಯಾಹ್ನ 4 ಆದ್ಮೇಲೆ ನಮ್ಗೆ ಇನ್ನು 4 ಆಗಿಲ್ಲ, 3:50 10 ನಿಮಿಷದ ಮುಂಚೆ 4 o'clock ಏನಾಗ್ಬಿಡ ಪರಿಸ್ಥಿತಿ ಹೊಟ್ಟೆಗೆ. ಅದಕ್ಕೆ ಒಂದ್ಸರಿ ನಿಲ್ಸಿದ್ದಲ್ಲ ಅಂತ ಬರೀ ಚೈನೀಸ್ ಊಟ ಇದೆ ಗೈಸ್, ನಮ್ಮ ಊಟನೇ ಇಲ್ಲ. ಫೈನಲಿ ಬಂದಿದ್ದೀವಿ. ಬಸ್ ಊಟ ಮಾಡಿ ನಿಲ್ಸಬೇಕಲ್ಲ. ಬಸ್ ಊಟ ಮಾಡಿ ನಿಲ್ಸಿದ್ರೆ ಆಯ್ತು. ಇಲ್ಲೂ ಟ್ರಾಫಿಕ್ ಎಲ್ಲ ಕಡೆ ಟ್ರಾಫಿಕ್. ದೊಡ್ಡ ಬಿಲ್ಡಿಂಗ್ಗಳು, ಕಾರ್ಗಳು, ರೋಡ್ಗಳು, ಬಸ್ಗಳು. ಎಸಿಗಳು ನೋಡಿ. ಅಂಗಡಿಗಳು, ಎಸಿಗಳು, ಜನಗಳು. ಊಟ ಅಂತ ಗೊತ್ತಾ?
ಕ್ಯಾಪಿಟಲ್ ಆಫ್ ಮಲೇಷಿಯಾ. ಬರ್ತಿದ್ದಂಗೆ ಮಲೇಷಿಯಾ ಮಾಲು. ಬೆರ್ಜಯ್ಯ ಟೈಮ್ ಸ್ಕ್ವೇರ್, ಬೆರ್ಜಯ್ಯ ಯೂನಿವರ್ಸಿಟಿ ಇದೆ, ಹೋಟೆಲ್ ಇದೆ, ಮಾಲ್ ಇದೆ. ಆ ಬೆರ್ಜಯ್ಯ ಯಾರು ಅಂತ ಗೊತ್ತಾದ್ರೆ ಫ್ರೆಂಡ್ ಮಾಡ್ಕೋಬಹುದು. ಫ್ರೆಂಡ್ ಆದ್ರೆ ಸಾಕು, ಬೇರೆ ಏನು ಬೇಡ. ಓ ಊರಲ್ಲಿ ಏನದು ಕೊಲಾಲಂಪೂರಲ್ಲಿ ಮೊದಲನೇ ಊಟ ವೆಜ್ ಅಂತೂ ಸಿಗಲ್ಲ ಗೈಸ್ ಇಲ್ಲಿ. ಚೆನ್ನಾಗಿದ್ಯಾ? ಸೇಮ್ ನಮ್ಮ ಫ್ರೈಡ್ ರೈಸ್ ಥರ. ಹೇಳಿಪ್ಪ, ನಾನು ತಿನ್ಬೇಕು. ಅಷ್ಟೇ. ಓಕೆ, ಈಗಷ್ಟೇ ಊಟ ಮುಗಿಸಿ ನಾವು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಬ್ ಬಂದ ತಕ್ಷಣ ಕ್ಯಾಬ್ ಹತ್ಕೊಂಡು ನಾವು ಬುಕ್ ಮಾಡೋ Airbnb ಅಪಾರ್ಟ್ಮೆಂಟ್ ಹೋಗ್ತೀವಿ. ಅಪಾರ್ಟ್ಮೆಂಟ್ಗೆ ಹೋಗಿ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ಯಾಬ್ ಬಂದಿದೆ, ಹತ್ಕೊಂಡು ನಾವು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಫುಲ್ ಸಿಟಿನೇ ಇದು ಅಲ್ವಾ? ಹಾಂ, ಫುಲ್ ಸಿಟಿ. KL ಅಂದರೆ ಪ್ರಾಪರ್ ಸಿಟಿ. ಸೊ ಆ ಕಡೆ ತೋರಿಸ್ತೀನಿ ಇನ್ನೊಂದ್ಸರ್ತಿ. ನಾವು ಉಳ್ಕೊಂತಿರೋದಿಲ್ಲೇ ಇವತ್ತು. ಇನ್ನ 3 ದಿವಸನೂ ಇಲ್ಲೇನಾ? ಇಲ್ಲೇ 3 ದಿನಕ್ಕೆ ನಮ್ಮ ಮನೆ. ಹೆಂಗೋಗ್ಬೇಕು? ಇದು 8. ಹಾಂ, ಸೊ ನಾವಿರೋದು ಬಂದು 26th ಫ್ಲೋರು. ಸೊ ಇಲ್ಲಿ ನೋಡಿ, ಇಲ್ಲಿ ಕೀಸ್ ಎಲ್ಲ ಕೊಡಲ್ಲ ಅಲ್ಲ, ಕೀಸ್ ಕೊಟ್ಟಿರ್ತಾರೆ, ಬಟ್ ಅವರು ಇಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ನಾವು ಇಟ್ಟಿರ್ತಾರೆ. ಈ ಬಾಕ್ಸ್ ಒಳಗೆ ಈಗ ನಮ್ಮ ಕೀ ಇದೆ. ಓಪನ್ ಮಾಡಿ, ಎಂತ ವಿಚಿತ್ರ. ಸೊ ಇದ್ರದ್ದು ನಮ್ಮ ಮೇಲ್ ಬಾಕ್ಸ್ ನಂಬರು. ಕೀ ಇದರಲ್ಲಿ ಲಾಕ್ ಹಾಕಬೇಕು. ಎಲ್ಲ ಫ್ಲೋರ್ಸ್ಗೂ ಒಟ್ಟು ಎಷ್ಟಿದೆ? 33 ಲೆವೆಲ್ಸ್. ಪಿನ್ ಹಾಕಿದ್ಮೇಲೆ ಈಗ ಇದು ಓಪನ್ ಆಗಬೇಕು. ಆಗ್ತಿಲ್ವಾ? ಎಲ್ಲ ಅವನೇನು ಹಾಕಿದೆ ಅಂತೀನಿ. ಮೇಲ್ ಬಾಕ್ಸ್ ಕೀ ಕೋಡ್ ಹಾಕಿದಾನಲ್ಲ, ಅದೇ ತಾನೆ? ಹಂಗೆ ಪುಷ್ ಮಾಡಿ ಫುಲ್. ಕೀ ಅಲ್ವಾ? ತಗೊಂಡು ಡಬ್ಬ ವಾಪಸ್ ಇಟ್ಬಿಡೋದಾ? ಹಾಂ, ಓಪನ್ ಯಾ.
ಈಗ ಲಿಫ್ಟ್ ಎಷ್ಟು ಚೆನ್ನಾಗಿ ಕಾಯ್ತಾವ್ರೆ. ಹಾಲಿಡೇ ಇರೋದಕ್ಕೆ ಇಡೀ ಸಿಂಗಾಪುರ ಮಲೇಷ್ಯಾಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇದು ನಮ್ಮ ರೂಮ್. 25th ಫ್ಲೋರ್ 9th ರೂಮ್. ಇದರಲ್ಲೂ 2 ಇದೆ, ಎ ಮತ್ತು ಬಿ. ಇದ್ರಲ್ಲಿ ಮತ್ತೆ ಎ ಮತ್ತೆ ಬಿ. ಸೊ ನಮ್ದು ಬಿ. ಚೆನ್ನಾಗಿದೆ ಅಲ್ಲ ಇದು ಕಾನ್ಸೆಪ್ಟು. ಇದೇನು ಮಷೀನ್ಸ್. ಬರ್ತಿದ್ದಂಗೆ ರೆಸ್ಟ್ ರೂಮ್. ಪರವಾಗಿಲ್ಲ, ನಾಟ್ ಬ್ಯಾಡ್. ಫ್ರಿಡ್ಜೆಲ್ಲ ಕೊಟ್ಟಿದ್ದಾರೆ. ಏನಿದೆ ನೋಡೋಣ. ಖಾಲಿ. ಇದು ಕಿಚನ್ ಥರ ಅಲ್ಲ, ಕಿಚನ್ ಏರಿಯಾ ಇದು. ಇಲ್ಲೊಂದು ಮಿರರ್, ಇಲ್ಲಿ ಮಿರರೇ ಇಲ್ಲ. ಐರನ್ ಬಾಕ್ಸ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಓಪನೇ ಬೆಡ್, ಟಿವಿ. ಸೊ ಇದು ಬಾಲ್ಕನಿನಾ? ಪೆಟ್ರೋಲ್ ಇಲ್ಲ ಕಾಣುತ್ತೆ ನೋಡಿ. ಓ, ಸೊ ಮೋಸ್ಟ್ ಫೇಮಸ್ ಮಲೇಷಿಯನ್ ಪೆಟ್ರೋನಾ ಟವರ್ಸ್ ವ್ಯೂ. ಓಪನ್ ಮಾಡ್ಬೋದಲ್ಲ ಇದು? ಮಾಡ್ಬೋದು. ಇಲ್ಲಿಂದ ವ್ಯೂ. ಅಲ್ಲಿ ಫುಟ್ಬಾಲ್ ಕೋರ್ಟ್. ಫುಲ್ ಸಿಟಿನೇ ಕಾಣಿಸುತ್ತೆ. ಅಲ್ಲಿ ಬೆಟ್ಟ ಗುಡ್ಡಗಳು. ಔಟ್ ಆಫ್ ಸಿಟಿವರೆಗೂ ಕಾಣುತ್ತೆ. ಎಲ್ಲ ಇಲ್ಲಿ ಫ್ಲೈ ಓವರ್ಸೇ, ತುಂಬ ಫ್ಲೈ ಓವರ್ಸ್ ಇದೆ.